ಗುಡ್ ಮಾರ್ನಿಂಗ್. ಆಫ್ಟರ್ನೂನ್ ಆಗೋಕ್ಕಾಯ್ತು. ಇವಾಗ ನಾವು ಹೀಗೆ ರೆಡಿಯಾಗಿ ಗೋಲ್ಡನ್ ಆಗಿ ರೆಡಿಯಾಗಿ ಮದುವೆಗೆ ಬಂದಿದ್ದೀವಿ. ಮದುವೆದು ಒಂದೆರಡು ಥಿಂಗ್ಸ್ ತಗೋತೀನಿ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ. ಇದು ನಮ್ಮ ಮನೆಯವರ ಫ್ರೆಂಡ್ ಅವರ ತಂಗಿ ಅವರ ವೈಫ್ ಅವರ ತಮ್ಮಂದು ಮದುವೆ. ಒಂದು ಹೆಣ್ಣು ಕೊಟ್ಟು ಒಂದು ತೊಗೊಂಡ ಥರ ಲೆಕ್ಕ ಬರುತ್ತೆ. ಸೊ ಮದುವೆ ನಾವು ಬಂದಿದ್ವಿ ಶೆಟ್ಟೀಸ್ ಮದುವೆಗೆ. ವೆಲ್ಕಮ್ ನಮ್ಮ ವ್ಲಾಗ್ಗೆ. ಹಾಯ್ ಹಾಯ್. ತಿಂಡಿ ಆಯಿತಾ ಎಲ್ಲರದು? ಕೇಳು, ಆಯಿತಾ ಎಲ್ಲರದು? ಹಾಂ, ನಮ್ದಾಯಿತು. ಬನ್ನಿ ಮದುವೆಗೆ ಹೋಗೋಣ. ಹೇಳು, ಬನ್ನಿ ಮದುವೆಗೆ ಹೋಗೋಣ. ಚೆನ್ನಾಗಿ ಕಾಣ್ತಿದ್ದೀವ? ನನ್ನ ಔಟ್ಫಿಟ್ಟೆಲ್ಲ ನೋಡಿ ಹೇಳಿ ಏನಿದೆ ಹೆಂಗಿದೆ ಅಂತ. ಓಕೆ, ಬಾಯ್. ನಮ್ಮ ಹಿಂದೆ ಕಾಣಿಸ್ತಿದೆ ನಮ್ಮ ಇಂಡಿಯಾ ಫ್ಲ್ಯಾಗ್. ಇದು ಸಾಗರದಲ್ಲಿ ಒಂದು ದೊಡ್ಡ ಗ್ರೌಂಡಲ್ಲಿ ಹಾಕಿದ್ದಾರೆ. ಇದು ನಮ್ಮ ಇಂಡಿಯಾ ಫ್ಲ್ಯಾಗ್. ಜೈ ಹಿಂದ್, ಜೈ ಭಾರತಾಂಬೆ ಹೇಳಿ. ಜೈ ಭಾರತಾಂಬೆ. ಇದು ನನ್ನ ಸ್ಯಾರಿ ಗೋಲ್ಡ್ ಕಲರು. ಹತ್ತತ್ರ 2.5 ವರ್ಷದ ಹಿಂದೆದದು. ನನ್ನ ಮಗ ಚಿಕ್ಕವನು 5 ತಿಂಗಳು ಮಗು ಇರ್ತಾ ಶಾಪಿಂಗ್ ಮಾಡಿದ್ದದು. ಒಂದೆರಡು ಸತಿ ಹಾಕ್ಕೊಂಡಿರ್ಬೋದು. ಅದು ಬಿಟ್ಟರೆ ಮತ್ತು ಇವಾಗಲೇ ಒಂದು ರಕ್ಷಾಬಂಧನ್ಗೆ ಮತ್ತು ಇನ್ನೊಂದು ಮದುವೆ ಇತ್ತು ಅದಕ್ಕಂತ ಹಾಕ್ಕೊಂಡಿದ್ದೆ. ಮತ್ತು ಈ ಸ್ಯಾರಿನ ಇವತ್ತೇ ಹಾಕೋತಾ ಇರೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ವೆರಿ ಸ್ಮೂತ್. ಅದು ನಂಗೆ ಚೆನ್ನಾಗಿ ಆಗುತ್ತೋ ಇಲ್ವೋ ಅಂತ ಬೇಜಾರಿತ್ತು. ಬಟ್ ತುಂಬ ಚೆನ್ನಾಗಾಯಿತು. ಶೆಕೆ ಇದ್ರೂ ಫೈನ್, ಗುಡ್ ಅನ್ನಿಸ್ತು. ನಿಮ್ಗೆ ಅನ್ನಿಸ್ಬೋದು ಸೌಂಡೇ ಇಲ್ಲ ಏನಕ್ಕಪ್ಪ ಈ ಕ್ಲಿಪ್ಪಿಂಗ್ಸ್ ತೊಗೊಂಡ್ರು ಅಂತ. ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೋಡಿ. ಮದುವೆ ಮನೆಯಲ್ಲಿ ಇವಾಗೆಲ್ಲ ವಾಲ್ಗದ ಬದಲು ಅಥವಾ ಡೋಲು ತಮಟೆ ಬದಲಿಗೆ ಈ ಥರ ಸ್ವರನಾದಗಳನ್ನ ನುಡಿಸೋರನ್ನ ಕರೆಸಿರ್ತಾರೆ. ಈ ಎಕ್ವಿಪ್ಮೆಂಟ್ಸ್ಗೆ ಏನು ಹೇಳ್ತಾರೆ ಅವ್ರು ನುಡಿಸ್ತಿರೋದಕ್ಕೆ ಅಂತ ನಂಗೆ ಗೊತ್ತಿಲ್ಲ ಸರಿಯಾಗಿ. ಎಷ್ಟು ಚೆನ್ನಾಗಿ ನುಡಿಸ್ತಿದ್ರು ಅಂದರೆ, ನಾನು ಯಾಕೆ ಇದೇ ಪರ್ಟಿಕ್ಯುಲರ್ ತೊಗೊಂಡೆ ಅಂದರೆ ನಮ್ಮ ಊರಿನ ಹಾಡನ್ನು ಹೇಳ್ತಾಯಿದ್ರು, ಕನ್ನಡ ನಾಡಿನ ಜೀವನದಿ ಅಂತ. ಹಾಗಾಗಿ ಇದನ್ನು ತೊಗೊಂಡೆ. ನನ್ನ ಫೇವ್ರೆಟ್. ಹೋಗಿ ಒಂದು ಸತಿ ಶಾರ್ಟ್ಸಲ್ಲಿ ಚೆಕ್ ಮಾಡಿ. ಓಕೆ. ಇನ್ನು ಇವರಿಬ್ಬರು ಒಟ್ಟಿಗಿರಿ ಅಂದರೆ ಪ್ರಾಬ್ಲಮ್ಮು. ಒಟ್ಟಿಗಿರಕ್ಕೆ ಬಲವಂತ ಮಾಡಿ ಕೂರಿಸಿದ್ರೆ ಹೀಗೆ. ಚಿಕ್ಕವನಂತೂ ಹೊಡಿತಾನೆ ಇರ್ತಾನೆ ದೊಡ್ಡವನಿಗೆ. ದೊಡ್ಡವನಂತೂ ಯಾವಾಗ ಚಾನ್ಸ್ ಸಿಗುತ್ತೆ ಬಿಟ್ಟು ಓಡೋಗ್ಲಿ ಅವ್ನ ಫ್ರೆಂಡ್ಸ್ ಜೊತೆ ಓಡೋಗೋಣ ಅಂತ ಕಾಯ್ತಿರ್ತಾನೆ. ಬಟ್ ಇದು ನಾವು ಫಸ್ಟಲ್ಲಿ ಹೋಗಿ ಕೂತ್ಕೊಂಡಿದ್ದಾಗಿದ್ದರಿಂದ ಅವನು ಫ್ರೆಂಡ್ಸಿನ್ನ ಯಾರೂ ಸಿಕ್ಕಿರಲಿಲ್ಲ. ಆದರೆ ಫಸ್ಟಲ್ಲೇ ಹೋಗಿ ಮದುವೆ ಹುಡುಗಂದು ಅಕ್ಕನ ಮಗನ ಜೊತೆ ಊಟ ಮಾಡ್ಕೊಂಡು ಬಂದು ಕೂತಿದ್ದ. ಬಟ್ ಆಟಾಡೋಕ್ಕೆ ಬಿಟ್ಟಿರಲಿಲ್ಲ ನಾವು. ಹಾಗಾಗಿ ಮಗು ಜೊತೆ ಆಟಾಡ್ತಿದ್ದ ಅಷ್ಟೇ. ಮದುವೆ ಆದಮೇಲೆ ಊಟನೇ ಮೇಯ್ನ್. ಹುಡುಗ ಹುಡುಗಿ ಬಟ್ಟೆ ಅದೆಲ್ಲ ಆದಮೇಲೆ ಊಟನೇ ಮೇಯ್ನ್. ನನ್ನ ಫೇವ್ರೆಟ್ ಮದುವೆಲಿ ಪಾರ್ಟ್ ಅಂದರೆ ಊಟನೇ. ಹುಡುಗಿನೂ ಇಂಪಾರ್ಟೆಂಟ್ ಇಲ್ಲ ನನಗೆ. ಯಾವ ಬಟ್ಟೆ ಯಾವ ಚಿನ್ನ ಹಾಕಿದ್ರು, ಯಾರು ಯಾವ ಥರ ರೆಡಿಯಾಗಿ ಬಂದಿದ್ರು ಅವೆಲ್ಲ ಮ್ಯಾಟರೇ ಆಗೋಲ್ಲ ನನಗೆ. ನನಗೇನಿದ್ರು ಮೇಯ್ನ್ ಬಂದು ಊಟ. ಏನಿತ್ತು ಅಂತೀರಾ, ಶೆಟ್ಟೀಸ್ ಮದುವೆ ಆಗಿರೋದ್ರಿಂದ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಊಟ ಇತ್ತು. ವಾಹ್, ಮಸ್ತಾಗಿತ್ತು. ನಾನಂತೂ ಫುಲ್ ಖುಷಿಯಾದೆ. ಆಮೇಲಿಂದ ಈ ಕಡೆ ಬಂದರೆ ನೀವು ನೋಡ್ತಿರ್ಬೋದು ನನ್ನ ಮೇಕಪ್ ಮತ್ತು ಸ್ಯಾರಿ, ನನ್ನ ಜ್ಯುವೆಲ್ರಿ ಏನು ಸಖತ್ತಾಗಿ ಮ್ಯಾಚ್ ಆಗಿದೆ ಅಂದರೆ, ನನ್ನ ದೃಷ್ಟಿ ನನಗೆ ಬೀಳುತ್ತೇನೋ ಅನ್ನೋ ಥರ ನನ್ನ ದೃಷ್ಟಿ ನಾನೇ ತಿಕ್ಕೋಬೇಕು ಅನ್ನಿಸ್ತಿತ್ತು. ತುಂಬ ಸೆಕೆ ಇದ್ದಿದ್ದರಿಂದ ಫಸ್ಟಲ್ಲೇ ಸ್ವಲ್ಪ ಸ್ವೆಟ್ ಆಗಿದ್ದರಿಂದ ಕುಂಕುಮ ನೀರಾಗಿ ಕೆಳಗಿಳಿದು ಬಂದಿತ್ತು. ಬಟ್ ಒರೆಸ್ದೆ, ಸ್ವಲ್ಪ ಅದು ಮಾರ್ಕ್ ಕಾಣಿಸ್ತಿದೆ. ಬಿಟ್ಟರೆ ಫೇಸಲ್ಲಿ ಮೇಕಪ್ ಯಾವ ಥರ ಸೆಟ್ ಆಗಿದೆ ಅಂದರೆ, ನಾನು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು ನೀವು ಮೇಕಪ್ ಐಟಮ್ಸ್ದು. ಲ್ಯಾಕ್ಮಿ ಪ್ರಾಡಕ್ಟ್ಸ್ ನಾನು ಯಾವತ್ತೂ ಯೂಸ್ ಮಾಡೋದು ಅದರದ್ದೇ. ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಸೆಟ್ ಆಗಿದೆ ಅಂತ ಅಲ್ವಾ. ಹಾಗೆ ಬಂದರೆ ಸ್ಟೇಜ್, ಹುಡುಗಿ ನಾವು ವಾವ್ ಅನ್ನಿಸ್ತು. ಗ್ರಿಪ್ ಇರಲಿ ಕೈಯಲ್ಲಿ, ಆ ಕಡೆ ಮೊಲ್ಟಿ ಆಗ್ತೀಯಾ? ನಿಧಾನ, ಸಾಕು ಬಿಡು ನಂಗೆ ಭಯ. ಈ ಮದುವೆ ಬಂದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿತ್ತು. ಸಾಗರದ ಗ್ರೌಂಡ್ ಇದು, ಮೇಯ್ನ್ ಗ್ರೌಂಡ್ ಅನಿಸುತ್ತೆ ಇದು. ಮುಂದೆನೇ ಮಾರ್ಕೆಟ್ ಇದೆ. ಅದ್ರ ಪಕ್ಕದಲ್ಲೇ ಇರೋವಂಥ ಸಮುದಾಯ ಭವನದಲ್ಲಿ ಮದುವೆ ಇದ್ದಿದ್ದು. ಈ ಫ್ಲ್ಯಾಗ್ನ ನೋಡಿ ನನ್ನ ಮಗಂದಿರಿಬ್ಬರು ಫುಲ್ ಖುಷಿ. ನಾನು ಅಷ್ಟೇ, ಎಷ್ಟೋ ದಿನ ಆದಮೇಲೆ ಇಷ್ಟು ದೊಡ್ಡ ಫ್ಲ್ಯಾಗ್ ನೋಡ್ತಿರೋದು. ಇದು ಗ್ರೌಂಡ್ ಅಂತೆ ಅಲ್ಲಿದು. ಯಾವತ್ತೂ ಇದೇ ಥರ ಬಾವುಟ ಹಾರಾಡ್ತಾ ಇರುತ್ತಂತೆ. ನಮ್ಮ ದೇಶ ನಮ್ಮದು, ನಮ್ಮ ನೆಲ ಅಂದ ತಕ್ಷಣ ಎಷ್ಟು ಚೆಂದ ಅನಿಸುತ್ತಲ್ವ ನೋಡಿ. ನಾವು ಎಲ್ಲೇ ಸುತ್ತಾಡ್ಕೊಬರಲಿ, ಎಲ್ಲೇ ಹೋಗಲಿ, ಎಲ್ಲೇ ಇರಲಿ, ಏನೇ ಆದರೂ ನಮ್ಮದು, ನಮ್ಮ ದೇಶ ಅನ್ನೋದೊಂದು ಇದ್ದೇ ಇರುತ್ತೆ. ಅದರಲ್ಲೂ ಎಲ್ಲ ಟೈಮಲ್ಲೂ ನಮ್ಮ ಬಾವುಟನ ನಾವು ನೋಡಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ನಿಮ್ಮ ಮೊದಲ ರಿಯಾಕ್ಷನ್ ಕನ್ನಡ ಅಥವಾ
ನಮ್ಮ ರಾಷ್ಟ್ರದ ಬಾವುಟ, ಕನ್ನಡ ಬಾವುಟ ಆಗಿರ್ಬೋದು, ಕರ್ನಾಟಕ ಬಾವುಟ ಆಗಿರ್ಬೋದು, ಅಥವಾ ನಮ್ಮ ರಾಷ್ಟ್ರಧ್ವಜ ಆಗಿರ್ಬೋದು. ಇದನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಮೊದಲು ಬರುವಂಥ ಭಾವನೆ ಯಾವುದು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಳಿ. ನನಗೆ ಅಗಾಧವಾದ ಹೆಮ್ಮೆ ಆಗುತ್ತೆ, ನಾನು ಇಂಡಿಯನ್ ಅಂತ. ಅದೇನೋ ಗೊತ್ತಿಲ್ಲ, ಪ್ರೌಡ್ ಫೀಲ್, ಇದೆಲ್ಲ ಖುಷಿಯಾಗಿ ಬಿಗಿ ಬಂದಂತಾಗಿ ಕಣ್ಣಲ್ಲಿ ನೀರಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನಸ್ಸಿನಲ್ಲಿ ಒಂದೇ ಐ ಆಮ್ ಪ್ರೌಡ್ ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ. ನಿಮಗೇನು ಅನಿಸುತ್ತೆ? ತಪ್ಪದಿರ ಕಾಮೆಂಟ್ ಮಾಡಿ ಹೇಳಿ. ನೀವು ನೋಡಿದಂತಹ ದೊಡ್ಡದಾದ ಬಾವುಟ, ನಾಡಧ್ವಜ ಆಗಿರ್ಬೋದು, ರಾಷ್ಟ್ರಧ್ವಜ ಆಗಿರ್ಬೋದು, ಯಾವುದು, ಎಲ್ಲಿ, ಯಾವಾಗ ನೋಡಿದ್ರಿ ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸ್ತೀರಾ ಅಲ್ವಾ? ಇದು ನಮ್ಮ ನಾಡು, ನಮ್ಮ ಜಲ, ನಮ್ಮ ಬೀಡು, ಹಾಗೆ ಇದು ನಮ್ಮ ಬಾವುಟ, ನಮ್ಮೆಲ್ಲರ ಬಾವುಟ ಅಲ್ವಾ? ಈ ಕ್ಲಿಪ್ಪಿಂಗ್ಸ್ ನನ್ನ ಮಗನ ಫೇವ್ರೇಟ್. ಎಷ್ಟು ನೋಡಿದ್ರೂ ನೋಡ್ತಾನೇ ಇರಬೇಕು ಅನ್ನಿಸ್ತಿದೆ. ಇದು ನನ್ನ ಫೇವ್ರೇಟ್ ಲ್ಯಾಕ್ಮಿ ನ್ಯೂ ಕಿಟ್ಟಲ್ಲಿ ಮಾಡಿದಂತಹ ಮೇಕಪ್. ಇದು
ರೀಸೆಂಟಾಗಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ ನನ್ನ ಬ್ಯೂಟಿ ಪ್ರಾಡಕ್ಟ್ಸ್ದು ಹೊಸ ಕಿಟ್ ನಾನು ಪರ್ಚೇಸ್ ಮಾಡಿದೆ. ಅದ್ರದ್ದು 2 ಅವರ್ಸ್ ಆದಮೇಲೆ ಮೇಕಪ್ ಸೆಟ್ ಆಗಿರುತ್ತೆ. ಅದ್ರ ಕಷ್ಟ ಹೆಣ್ಮಕ್ಳಿಗೆ ಮಾತ್ರ ಗೊತ್ತು. ಅಷ್ಟು ಕಾಸ್ಟ್ಲಿ ಐಟಮ್ಸ್ ತೊಗೊಂಡು ಅದನ್ನು ಹೇಗೆ ರಿಮೂವ್ ಮಾಡಬೇಕು ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಂತ. 2.5 ಅವರ್ ಆದಮೇಲೆ ಮೇಕಪ್ ಸೆಟ್ ಆಗ್ತಾ ಇರುತ್ತೆ. ಆದರೆ ಅಷ್ಟೊತ್ತಿಗೆ ಫಂಕ್ಷನ್ ಮುಗಿದು ಮನೆಗೆ ಬಂದಮೇಲೆ ಮೇಕಪ್ ತೆಗಿಲೇಬೇಕು ಅನ್ನೋ ಟೈಮ್ ಬಂದಾಗ ಆ ನೋವು, ಆ ಸಂಕಟ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಗೊತ್ತಾಗೋದು. ನನ್ನ ದೃಷ್ಟಿ ನನಗೆ ಬೀಳುತ್ತೆ. ಐ ಲವ್ ಮೈ ಸೆಲ್ಫ್. ಬೇಜಾರು ಮಾಡ್ಕೊಬೇಡಿ, ಜಾಸ್ತಿ ಪ್ರಮೋಷನ್ ನನ್ನ ಬಗ್ಗೆನೇ ಆಗ್ತಿದೆ ಅಂತ ಹೇಳಿಬಿಟ್ಟು. ನಮ್ಮ ರೂಮ್ ಪಕ್ಕದಲ್ಲೇ ಯಾವ ಥರ ಇತ್ತು ಪೆಟ್ರೋಲ್ ಬಂಕ್, ನಾವು ಬಸ್ ಸ್ಟಾಪ್ ಹಿಂದುಗಡೆನೇ ಮಾಡಿದ್ವಿ ನಮ್ಮ ರೂಮ್ ಪರವಾಗಿಲ್ಲ, ನಮ್ಗೆ ಅಡ್ಜಸ್ಟ್ ಆಯಿತು. ಯಾಕಂದರೆ ಇದೇ ರೂಮಲ್ಲಿ ಒಂದು 3 ಇಯರ್ಸ್ ಬ್ಯಾಕ್ ಕೂಡ ಮಾಡಿದ್ವಿ. ಹೀಗಿತ್ತು, ಸಾಕು ಒನ್ ಡೇ ಇರೋಕ್ಕೆ, ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಚೆನ್ನಾಗಿರುತ್ತೆ ಹೊರಗಡೆ ಬಂದಾಗ ಈ ಥರ ತಂಪಾದ ಗಾಳಿ ಎಲ್ಲ ಇದ್ದರೆ. ಬಟ್ ಮಳೆ ಅಂತೂ ಇರಲಿಲ್ಲ. ಫೈನಲಿ ಮೇಕಪ್ ಎಲ್ಲ ತೆಗೆದು ಬಾಯ್ ಅಂತ ಹೇಳಿ ಹೊರಡೋ ಅಂಥ ಟೈಮು ಮನೆಗೆ. ಫೈನಲಿ ಮದುವೆ ಮುಗಿಸಿ ನಾವು ಹೊರಟ್ವಿ ನಮ್ಮ ಕೊಡಗಿಗೆ. ರಜೆ ಇದ್ದಿದ್ದರಿಂದ, ಬೇಸಿಗೆ ರಜೆ ಶುರುವಾಗ್ತಿರೋದ್ರಿಂದ ನಾವು ಊರಿಗೆ ಬೇಸಿಗೆ ರಜೆಗೆ ನಮ್ಮೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ಇದು ಸಾಗರದ ಗೌರ್ಮೆಂಟ್ ಕಾಲೇಜು. ಎಷ್ಟು ಚೆನ್ನಾಗಿದೆ ಅಲ್ವಾ ಕಟ್ಟಡ, ವೈಭವ. ಇದು ಸಾಗರದ ಈವ್ನಿಂಗ್ ಸುಂದರವಾದಂತಹ ನೋಟ ನಿಮಗಾಗಿ. ಶಿವಮೊಗ್ಗದ ಸಾಗರದಲ್ಲಿ ನಾವು ಇದ್ವಿ ಒನ್ ಡೇ. ಥ್ಯಾಂಕ್ ಯು ಸಾಗರ ಅಂತ ಹೇಳ್ತಾ ನಾವು ಹೊರಟ್ವಿ ವಾಪಸ್ ನಮ್ಮೂರಿಗೆ. ಥ್ಯಾಂಕ್ ಯು ವೆರಿ ಮಚ್. ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಪ್ರೀತಿ ಸದಾ ಹೀಗೆ ಇರಲಿ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.